ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಪೂರ್ವ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತುಂಬ ಸಿಂಪಲ್ ಆಗಿ ಸಖತ್ ಟೇಸ್ಟಿಯಾಗಿರುವ ಓರಿಯೋ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಸಣ್ಣ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ, 3 ಓರಿಯೋ ಬಿಸ್ಕಿಟ್ನ ತೊಗೊಂಡಿದ್ದೀನಿ 10 ರೂಪೀಸಿಂದು. ಆಮೇಲೆ ಇಲ್ಲಿ ಬೇಕಿಂಗ್ ಸೋಡಾ, ನಾನು ಚಾಕ್ಲೇಟ್ ಕ್ರೀಮ್ ತೊಗೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು, ಮತ್ತೇನೂ ಇಲ್ಲ. ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು ಪ್ಯಾಕಿಂದ ಎಲ್ಲ ಓರಿಯೋ ಬಿಸ್ಕಿಟ್ನ ತೊಗೊಂಡಿಟ್ಕೊಂಡಿದ್ದೀನಿ. ಇದನ್ನ ಎರಡು ಥರ ಬಿಸ್ಕೆಟ್ ಇರುತ್ತಲ್ಲ, ಸೊ ಒಂದು ಕಡೆ ಕ್ರೀಮ್ ಇರುತ್ತೆ, ಒಂದು ಕಡೆ ಪ್ಲೇನ್ ಇರುತ್ತೆ. ಸೊ ಎರಡನ್ನೂ ಸಪ್ರೇಟ್ ಮಾಡ್ಕೊಂಡು ಈ ಥರ ಕ್ರೀಮೆಲ್ಲ ಒಂದು ಕಡೆ ಸಪ್ರೇಟ್ ಮಾಡ್ಕೊತಿದ್ದೀನಿ. ಇವಾಗ ಇದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡು ನಾವು ಓರಿಯೋ ಬಿಸ್ಕೆಟ್ ಇರುತ್ತಲ್ಲ, ಸೊ ಅದನ್ನು ಕ್ರೀಮೆಲ್ಲ ತೆಗೆದಿಟ್ಟಾದ್ಮೇಲೆ ಓರಿಯೋ ಬಿಸ್ಕೆಟ್ನ ಸಣ್ಣಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಇದನ್ನು ಪೌಡ್ರ್ ಮಾಡ್ಕೊತಿದ್ದೀನಿ. ಇರ್ಬೋದು ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ ಅಂತ. ಇವಾಗ ಇದನ್ನು ನಾನು ಒಂದು ಬೌ ತೊಗೊಂಡಿದ್ದೆ, ಸೊ ಆ ಬೌಕ್ಕೆ ಹಾಕ್ಕೊತಿದ್ದೀನಿ. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಆಗಲೇ ಓರಿಯೋ ಬಿಸ್ಕಿಟನ್ನು ಕ್ರೀಮ್ ತೆಗೆದಿಟ್ಟಿದ್ದೆಲ್ಲ, ಸೊ ಅದನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ಕೊತಿದ್ದೀನಿ, 1 ಚಿಟಿಕೆ ಅಷ್ಟು. ಇವಾಗ ನಾನಿಲ್ಲಿ 1 ಕಪ್ ಆಗೋಷ್ಟು ಹಾಲು ತೊಗೊತಿದ್ದೀನಿ. ಇದನ್ನು ಎಲ್ಲನೂ ಒಂದೇ ಸರಿ ಹಾಕೋದಿಲ್ಲ, ಸ್ವಲ್ಪ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಹೋಗ್ತಿದ್ದೀನಿ. ಸ್ವಲ್ಪ ಹಾಕೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಕ್ವಾಂಟಿಟಿ ಎಷ್ಟು ಹಾಲು ಬೇಕಲ್ಲಿ ಅಂಥೇಳಿ. ಸ್ವಲ್ಪ ಕಮ್ಮಿ ಬಿದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಸೊ ಹಾಗಾಗಿ ಅಷ್ಟೇ. ಇವಾಗ ಎಲ್ಲ ಫಂಕ್ಷನಲ್ಲೂ ಕೇಕ್ ಕಟ್ ಮಾಡೋದು ಸರ್ವೇ ಸಾಮಾನ್ಯ. ಈಗ ಯಾವುದೇ ಫಂಕ್ಷನ್ ಆಗಲಿ ಏನಾಗಲಿ ಕೇಕ್ ಕಟ್ ಮಾಡಿ ಎಲ್ಲ ಫಂಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನೀವೇ ಮನೆಯಲ್ಲಿ ಈ ಥರ ಎಲ್ಲ ಕೇಕ್ ಪ್ರಿಪೇರ್ ಮಾಡಿದ್ರೆ ಎಷ್ಟು ಖುಷಿಪಟ್ಟು ತಿಂತಾರಲ್ಲ. ಇವಾಗ ನೋಡ್ತಿರ್ಬೋದು ಇದು ಎಲ್ಲ ಎಷ್ಟು ಚೆನ್ನಾಗಿ ಕ್ರೀಮೆಲ್ಲ ಮಿಕ್ಸ್ ಆಗಿದೆ ಅಂತ. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ನಾನು ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಒಂದು ಪ್ಲೇಟ್ ಹಾಕಿ ನೀರು ಹಾಕ್ತಿದ್ದೀನಿ. ಕೆಲವೊಬ್ಬರು ಉಪ್ಪು ಹಾಕ್ತಿರ್ತಾರೆ. ಇದನ್ನು ಒಂದು 5 ನಿಮಿಷ ಕಾಲ ಸ್ವಲ್ಪ ಬಿಸಿ ಮಾಡಿ, ನಾನಿಲ್ಲಿ ಕೇಕ್ ಮಾಡಲಿಕ್ಕೆ ರೌಂಡ್ ಆಗಿರೋದು ಒಂದು ಪಾತ್ರೆ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಕೇಕ್ ಮೋಡೋ ಇರುತ್ತಲ್ಲ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಕೇಕ್ ಮೋಡೋ ಇರಲ್ಲ, ಸೊ ಅವರೆಲ್ಲ ಈ ಥರ ಎಲ್ಲ ಯೂಸ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಸವರ್ಬಿಟ್ಟು ನಾವು ಅದಕ್ಕೆ ಪೇಸ್ಟ್ ಮಾಡಿಟ್ಟಿರ್ತೀವಲ್ಲ ಕ್ರೀಮ್, ಸೊ ಅದೆಲ್ಲ ಹಾಕಬೇಕಾಗತ್ತೆ. ಇಲ್ಲ ಇದಕ್ಕೆ ನೀವು ಬಟರ್ ಪೇಪರ್ ಇರುತ್ತಲ್ಲ, ಸೊ ಅದನ್ನು ಎಣ್ಣೆ ಹಚ್ಚಿ ಬಟರ್ ಪೇಪರ್ ಹಾಕಿದ್ದು ಇದು ಕ್ರೀಮ್ ಹಾಕ್ಬೋದು. ಇಲ್ಲ ನಾರ್ಮಲ್ ಪೇಪರ್ ಇರುತ್ತಲ್ಲ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ಮಾಡಿದ್ರೂ ಕೇಕ್ ಚೆನ್ನಾಗಿ ಬರುತ್ತೆ. ಇವಾಗ ಏನು ಮಾಡ್ತಿದ್ದೀನಿ, ನಾನು ಇದನ್ನು ಕುಕ್ಕರ್ನಲ್ಲಿ ಇಡ್ತಿದ್ದೀನಿ. ಇದನ್ನು ಒಂದು 15 ನಿಮಿಷ ಕಾಲ ನಾನು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ನೀವು ಟೈಮ್ ಹಚ್ಚಿಬಿಡಿ, ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೀಟಿ ಹಾಕಬೇಡಿ. ಮತ್ತು ಇವಾಗ ನಾನು ಹೇಳ್ತಿದ್ದೀನಿ, ಇವಾಗ ನೋಡಿ ನಾವು ಓಪನ್ ಮಾಡ್ತಿದ್ದೀನಿ. 15 ನಿಮಿಷ ಆಗಿದೆ. ಇವಾಗ ನೋಡ್ತಿರ್ಬೋದು ಕೇಕ್ ಚೆನ್ನಾಗಿ ಬಂದಿದೆ. ಇದನ್ನು ಚೆನ್ನಾಗಿ ಬಂದಿದ್ದಿಲ್ಲ ಅಂತ ಹೇಗೆ ಟೆಸ್ಟ್ ಮಾಡೋದು ಅಂತಂದರೆ, ನೀವು ಮನೆಯಲ್ಲಿ ಕಡ್ಡಿ ಅಥವಾ ಈ ಥರ ಚಾಕು ಏನಿದ್ರೂ ಯೂಸ್ ಮಾಡ್ಕೋಬೋದು. ಅದಕ್ಕೆ ಅಂಟಬಾರ್ದು. ಸೊ ಕೇಕ್ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಒಂದು 5 ನಿಮಿಷ ಕಾಲ ತಣ್ಣಗಾಗೋಗಿ ಬಿಟ್ಟು ಆಮೇಲೆ ಪ್ಲೇಟಿಗೆ ಹಾಕ್ಕೋಬೇಕು. ಇವಾಗ ನೋಡ್ತಿರ್ಬೋದು ನಂದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟ್ ಇವಾಗ ನಾನು ಚಾಕ್ಲೇಟ್ ಸಿರಪ್ ತೊಗೊಂಡಿದ್ದೆ. ಸೊ ಚಾಕ್ಲೇಟ್ನ ಇಲ್ಲಿ ನಿಮಗೆ ಬೇಕಂದರೆ ಡೈರಿ ಮಿಲ್ಕ್ ಚಾಕ್ಲೇಟ್ ಮೆಲ್ಟ್ ಮಾಡಿಬಿಟ್ಟು ಈ ಥರ ಹಾಕ್ಕೋಬೋದು. ಇಲ್ಲ ಚಾಕ್ಲೇಟ್ ಸಿರಪ್ ಸಿಗುತ್ತೆ ಹೊರಗೆ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದನ್ನು ಚೆನ್ನಾಗಿ ನಾನು ಕೇಕ್ ಮೇಲೆ ಹಾಕ್ಕೊತಿದ್ದೀನಿ. ಈ ಥರ ಎಲ್ಲ ಕೇಕ್ ಮೇಲೆ ನೀವೇ ಡೆಕೋರೇಟ್ ಮಾಡಿ ಕೇಕ್ ಮಾಡೋದ್ರಿಂದ ನಮ್ಗೆ ಆಗೋ ಖುಷಿನೇ ಬೇರೆ. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ಇವಾಗ ನಾನಿಲ್ಲಿ ಚಾಕ್ಲೇಟ್ನ, ನೀವು ಯಾವುದೇ ಚಾಕ್ಲೇಟ್ ಆಗಿರ್ಬೋದು, ಅದನ್ನ ಸ್ವಲ್ಪ ಈ ಥರ ನಾನು ಪುಡಿ ಮಾಡಿಬಿಟ್ಟು ಹಾಕ್ಕೊತಿದ್ದೀನಿ. ಇದು ಡೆಕೋರೇಷನ್ಗೆ ಅಷ್ಟೇ. ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಆಪ್ಷನಲ್ ಇದೆಲ್ಲ ನಿಮಗೆ. ನಾನು ಇದು ಚೆನ್ನಾಗಿ ಕಾಣಲಿ ಅನ್ನೋ ಸಂಬಂಧ ಹಾಕ್ಕೊತಿದ್ದೀನಿ. ನಾನಿಲ್ಲಿ ಚೆನ್ನಾಗಿ ಕಾಣಲಿ ಅಂತ ಓರಿಯೋ ಬಿಸ್ಕೆಟ್ ಕ್ರೀಮ್ ಇರುತ್ತಲ್ಲ, ಸೊ ಅದನ್ನ ಫ್ಲವರ್ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು ಕೇಕ್ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ನಾನು ತೋರಿಸ್ತಿದ್ದೀನಿ, ಕಟ್ ಮಾಡಿಬಿಟ್ಟು ತೋರಿಸ್ತಿದ್ದೀನಿ. ಇವಾಗ ನೀವೇ ನೋಡ್ತಿರ್ಬೋದು ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಇವಾಗೆಲ್ಲ ನ್ಯೂ ಇಯರ್ ಸ್ಟಾರ್ಟ್ ಆಗ್ತಿದೆ ಮತ್ತು ಕ್ರಿಸ್ಮಸ್ ಸ್ಟಾರ್ಟ್ ಆಗ್ತಿದೆ. ಸೊ ಹಾಗಾಗಿ ಮನೆಯಲ್ಲಿ ಈ ಥರ ಎಲ್ಲ ನೀವು ಕೇಕ್ ಮಾಡ್ಕೋಬೋದು ತುಂಬ ಈಸಿಯಾಗಿ. ಆಮೇಲೆ ಕ್ವಿಕ್ಕಾಗೂ ಕೂಡ ನೀವು ಮಾಡ್ಕೋಬೋದು. ಹಾಗೆ ಇವತ್ತು ಮಾಡಿರುವ ನಾನು ಕೇಕ್ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು.